ವೆಲ್ಕಮ್ ಟು ದಿನಚರಿಯನ ದಿನ 30 ಗೈಸ್. ಎಂದಿನಂತೆ ನಮ್ಮ ಹಳೆಯ ಟೀ ಅಂಗಡಿಗೆ ಹೋದೆ. ಅಲ್ಲೊಂದ್ ಸಕ್ಕರೆ ಕಮ್ಮಿ ಬ್ಲಾಕ್ ಕಾಫಿ ಕುಡ್ಕೊಂಡು ಬೆಳಗ್ಗೆ ಮನೇಲಿ ತಿಂಡಿ ಮಾಡಿರ್ಲಿಲ್ಲ, ಹೋಟ್ಲಲ್ಲೇ ಮಾಡುವಂತ ಬಂದ್ಬಿಟ್ಟೆ. ಅದಕ್ಕೆ ಹೋದೆ ಹೋಟ್ಲಿಗೆ. ಏನ್ ತಿನ್ನುವ ಅಂತ ಯೋಚನೆ ಮಾಡ್ಬೇಕಾದ್ರೆ ಟಕ್ ಅಂತ ಕೆಪ್ನ ಬಂದಿತ್ತೆ. ಬಾತು ವಡೆ ತಿನ್ಕೊಂಡು ನಮ್ ಸ್ಟುಡಿಯೋ ಬಂದೆ. ಸ್ವಲ್ಪ ಸೈಕ್ ತರ ಆಡ್ಬಿಟ್ಟು ತಿರ್ಗಾ ಕಾಲ್ ಮೇಲೆ ಎತ್ತಾಕೊಂಡೆ. ಆದ್ರೂ ನೋವಾಗ್ದಾರ ತರ ಡೌ ಮಾಡ್ಕೊಂಡು ಪ್ರೋಗ್ರಾಮ್ ಇತ್ತು. ಪ್ರೋಗ್ರಾಮ್ ಹೋದೆ. 2 ಕಡೆ ಮಿಸ್ಟೇಕ್ ಆಗಿ ಬೇರೆ ಕಡೆ ಹೊಂಟೋದೆ. ಕೊನೆಗೆ ಜಾಗನೇ ಸಿಗ್ಲಿಲ್ಲ. ಆಮೇಲೆ ಫೋನ್ ಮಾಡಿ ಕೇಳ್ಕೊಂಡು ಹೋದೆ. ಈವೆಂಟ್ ಅಲ್ಲಿ ಏನ್ ವಿಶೇಷ ಅಂದ್ರೆ ಒಂದು ಬುಕ್ ಬಿಡುಗಡೆ. ಅದು ಒಂದು ಶ್ವಾನದ ಬಗ್ಗೆ. ಬುಕ್ ಹೆಸರು ಬಂದು ಜಾಯ್ ಅಂತ ಏನೋ ಐತೆ, ನಂಗೂ ಸರಿಯಾಗಿ ಗೊತ್ತಿಲ್ಲ. ಒಟ್ನಲ್ಲಿ ಅದೇನೆ. ಪುಸ್ತಕವನ್ನು ಪ್ರಾಣಿ ಪ್ರಿಯರು ಓದ್ಬೇಕಾಗಿ ವಿನಂತಿ. ಚೆನ್ನಾಗಿದೆ ಬುಕ್. ಅದಾದ್ಮೇಲೆ ಐಟಮ್ ಪ್ಯಾಕ್ ಮಾಡ್ಕೊಂಡು ಹೊರಡುವ ಅಂತ ಹೊರಟ್ನ. ನನ್ ಗಾಡಿ ಕೀ ಬಂಚಲ್ಲಿ ಒಂದ್ ಪೋಕಿಮಾನ್ ನ ಪಿಕಾಚುನ ಹಾಕಿದೆ. ಐಟಮ್ ನ ಎತ್ತಿಡ್ಬೇಕಾದ್ರೆ ಪಟ್ಟದ ಕಿತ್ತೋಯ್ತು. ನನ್ಗಂತೂ ಎಲ್ಲಿತ್ತೋ ಕೋಪ, ಫುಲ್ಲು ಮಂಕಾಬಿಟ್ಟೆ. ನಂಗಂತೂ ಫುಲ್ಲು ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ಒಂದ್ ಸರ್ಬತ್ ಹಾಕೊಂಡು ಹಂಗೆ ನಮ್ ಕೋಳಿ ಮಂಜ ಸಿಕ್ತಾ. ಊಟಕ್ಕೆ ಹೋಗುವ ಅಂತ ಮಧ್ಯಾಹ್ನ ಊಟಕ್ಕೆ ಹೋದೋ. ಎಂದಿನಂತೆ ಏನು ಇಂದು ಅಂದು ಎಂದೆಂದು ಎಗ್ ರೈಸ್. ಅಂದ್ರೆ ಯಾವಾಗಾರ ಅಪರೂಪ ಹೊರಗಡೆ ನಾನ್ ವೆಜ್ ಹೋದ್ರೆ ಎಗ್ ರೈಸ್ ಕಬಾಬು ಮಿಸ್ ಇರಲ್ಲ, ಅದೇನೆ ಜಾಸ್ತಿ ತಿನ್ನೋದು. ಅದಾದ್ಮೇಲೆ ನೋಡಿ ಗಾಯ್ಸ್, ಪ್ಲಾಸ್ಟಿಕ್ ಎಲ್ಲ ಹಾಕಿ ಇಟ್ಟಿದ್ರೆ ಈ ತರ ದನ ಕರುಗಳೆಲ್ಲ ತಿಂತವೆ ಗಾಯ್ಸ್. ಆದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನು ಕಮ್ಮಿ ಮಾಡಿ. ಮತ್ತೆ ಏನೇನ್ ಗಾಯ್ಸ್, ಜೀವನದಲ್ಲಿ ಏನಿಲ್ಲ, ಖುಷಿಯಾಗಿರಿ. ಸಿಗುವ ನಾಳೆ.